ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿಗೆ ಸರ್ಕಾರದ ಆಕ್ಷೇಪ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ ಮುಂದುವರೆದಿದೆ. ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿಗೆ ಸರ್ಕಾರದ ಆಕ್ಷೇಪ ವ್ಯಕ್ತವಾಗಿದೆ. ಇನ್ನೂ ಕೆಲವು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಬೇಕು. ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡೋಕ್ಕೂ ಮುನ್ನ ಜಾಮೀನು ನೀಡೋದು ಸರಿಯಲ್ಲ. ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ಇದು ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ. ಮೇಲ್ನೋಟಕ್ಕೆ ಆರೋಪಿ ಕಿಡ್ನಾಪ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಕರಣ ಗಂಭೀರವಾಗಿರೋದ್ರಿಂದ ಜಾಮೀನು ನೀಡಬಾರದು ಅಂತ ವಾದ ನಡೀತಾ ಇದೆ. ಇದು ಕೇವಲ ಒತ್ತೆಯಾಳು ಇಟ್ಕೊಂಡು ಬೆದರಿಕೆ ಮಾತ್ರ ಅಲ್ಲ, ಆಕೆ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯಾಗಿದ್ದಾಳೆ. ಇತರೆ ಸಂತ್ರಸ್ತೆಯರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಆರೋಪಿ ಹೊರಗಡೆ ಬಂದ್ರೆ ಸಂತ್ರಸ್ತೆಯರು ತನಿಖೆಗೆ ಮುಂದೆ ಬರುವುದಿಲ್ಲ. ರೇವಣ್ಣಗೆ ಜಾಮೀನು ನೀಡದಂತೆ ಎಸ್ಪಿಪಿ ಜಾಯ್ನಾ ಕೊಠಾರಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ರೇವಣ್ಣಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು ಅಂತ ಕೆಲವು ಪ್ರಮುಖ ಅಂಶಗಳನ್ನ ಮುಂದೆ ಇಟ್ಟು ಎಸ್ಪಿಪಿ ಜಾಯ್ನಾ ಕೊಠಾರಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆ ಇನ್ನೂ ಕೂಡ ದಾಖಲಿಸಬೇಕಾಗಿದೆ. ಸಾಕ್ಷಿಗಳ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೂ ಮುನ್ನ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು. ಜಾಮೀನು ಕೊಡೋದು ಸರಿಯಲ್ಲ. ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಮೇಲ್ನೋಟಕ್ಕೆ ಆರೋಪಿ ಕಿಡ್ನಾಪ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಕರಣ ಗಂಭೀರವಾಗಿರೋದ್ರಿಂದ ಜಾಮೀನು ನೀಡಬಾರದು ಅನ್ನೋ ವಾದವನ್ನ ಮಂಡಿಸಲಾಗ್ತಾ ಇದೆ. ರೇವಣ್ಣಗೆ ಜಾಮೀನು ನೀಡದಂತೆ ಮತ್ತೊಬ್ಬ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತೆ ಅಜ್ಜಿಯಾಗಿದ್ದು 20 ಜನ ಮೊಮ್ಮಕ್ಕಳಿದ್ದಾರೆ. ಒತ್ತಾಯಪೂರ್ವಕವಾಗಿ ಮಹಿಳೆಯನ್ನ ಕರೆದೊಯ್ದಿದ್ದಾರೆ. ತೋಟದ ಮನೆಯಲ್ಲಿ ಕರೆದೊಯ್ದು ಆಕೆಯನ್ನ ಇರಿಸಿದ್ರು. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಇಟ್ಟಿದ್ರು ಆ ಮಹಿಳೆಯನ್ನ. 4-5 ದಿನ ಆಕೆಯನ್ನ ಹೊರಗಡೆ ಬಿಡದೆ ಸತಾಯಿಸಿದ್ದಾರೆ. ಚುನಾವಣೆಗೆ 4-5 ದಿನ ಮೊದಲೇ ಕರೆದೊಯ್ದಿದ್ದಾರೆ. ಎಲೆಕ್ಷನ್ ದಿನ ಮಹಿಳೆಯನ್ನ ಕರ್ಕೊಂಡು ಬಂದು ಮತ್ತೆ ಕರೆದೊಯ್ದು ಪ್ರಜ್ವಲ್ ಚುನಾವಣೆ ದಿನವೇ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಯಾಕೆ ಪ್ರಜ್ವಲ್ ದೇಶ ಬಿಟ್ಟು ಹೋದ್ರು ಅನ್ನೋದನ್ನ ಹೇಳ್ತಾರಾ? ಪ್ರಜ್ವಲ್ ತಂದೆ ತಾಯಿ ಈಗಲಾದ್ರೂ ಹೇಳ್ತಾರಾ ಅಂತ ಎಸ್ಪಿಪಿ ಅಶೋಕ್ ನಾಯಕ್ ಪ್ರಶ್ನೆ ಮಾಡಿದ್ದಾರೆ. ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣಗೆ ಜಾಮೀನು ನೀಡಬಾರದು ಅಂತ ಮತ್ತೊಬ್ಬ ಎಸ್ಪಿಪಿ ಅಶೋಕ್ ನಾಯಕ್ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಇದು ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ. ಇಂಥ ಪ್ರಕರಣದಲ್ಲಿ ಜಾಮೀನು ನೀಡೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ ಕೆಲವು ಸಾಕ್ಷಿಗಳ ಹೇಳಿಕೆ ಕೂಡ ದಾಖಲಿಸಬೇಕಾಗಿರೋದ್ರಿಂದ ಸಾಕ್ಷಿಗಳ ಹೇಳಿಕೆ ದಾಖಲಿಗೆ ಮುನ್ನ ಜಾಮೀನು ನೀಡೋದು ಸರಿಯಲ್ಲ ಅಂತ ವಾದವನ್ನ ಮಂಡಿಸಲಾಗ್ತಾ ಇದೆ. ಪ್ರಭಾವಿ ವ್ಯಕ್ತಿ ರೇವಣ್ಣ ಜಾಮೀನು ಸಿಕ್ಕರೆ ಸಾಕ್ಷಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಮೇಲ್ನೋಟಕ್ಕೆ ಆರೋಪಿ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಕರಣ ಬಹಳ ಗಂಭೀರವಾಗಿರುವಂತಹ ಪ್ರಕರಣ ಇದು. ಹಾಗಾಗಿ ಯಾವುದೇ ಕಾರಣಕ್ಕೂ ಜಾಮೀನನ್ನ ನೀಡಬಾರದು ಅಂತ ಕೆಲವೊಂದಷ್ಟು ಅಂಶಗಳನ್ನ ಕೋರ್ಟ್ನ ಮುಂದೆ ಇಡಲಾಗ್ತಾ ಇದೆ. ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿಗೆ ಸರ್ಕಾರದಿಂದ ಆಕ್ಷೇಪ ವ್ಯಕ್ತವಾಗಿದೆ. ಆರೋಪಿ ಹೊರ ಬಂದ್ರೆ ಸಂತ್ರಸ್ತೆಯರು ತನಿಖೆಗೆ ಮುಂದೆ ಬರೋದಿಲ್ಲ. ಇತರೆ ಸಂತ್ರಸ್ತೆಯರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ರೇವಣ್ಣಗೆ ಜಾಮೀನು ನೀಡಬಾರದು ಅಂತ ಒಂದು ಕಡೆ ಜಾಯ್ನಾ ಕೊಠಾರಿ, ಮತ್ತೊಂದು ಕಡೆ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒತ್ತಾಯಪೂರ್ವಕವಾಗಿ ಮಹಿಳೆಯನ್ನ ಕರೆದೊಯ್ದಿದ್ದಾರೆ. ತೋಟದ ಮನೆಯಲ್ಲಿ ಕರೆದೊಯ್ದು ಆಕೆಯನ್ನ ಇರಿಸಿದ್ರು. 4-5 ದಿನ ಹೊರಗಡೆ ಕೂಡ ಬಿಡದೆ ಆಕೆಯನ್ನ ಸತಾಯಿಸಿದ್ದಾರೆ. ರೇವಣ್ಣ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಆ ಮಹಿಳೆಯನ್ನ ಇಟ್ಟಿದ್ರು. ಈ ಪ್ರಮುಖವಾದ ಅಂಶ. ಅದರ ಜೊತೆಗೆ ಪ್ರಜ್ವಲ್ ದೇಶ ಬಿಟ್ಟಿದ್ದರ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ.
ಚುನಾವಣೆ ದಿನವೇ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ಪ್ರಜ್ವಲ್ ಪರಾರಿಯಾಗ್ತಾರೆ. ಯಾಕೆ ಪ್ರಜ್ವಲ್ ದೇಶ ಬಿಟ್ಟು ಹೋದ್ರು? ಪ್ರಜ್ವಲ್ ತಂದೆ ತಾಯಿ ಈಗಲಾದ್ರೂ ಹೇಳ್ತಾರಾ? ಈ ಎಲ್ಲ ಪ್ರಶ್ನೆಗಳನ್ನ ಇಡಲಾಗ್ತಾ ಇದೆ. ಜಾಮೀನು ಅರ್ಜಿಗಾಗಿ ನಡೀತಾ ಇರುವಂತಹ ವಾದ ಪ್ರತಿವಾದ ಬಹಳ ಜೋರಾಗಿ ವಾದ ಪ್ರತಿವಾದ ನಡೀತಾ ಇದೆ. ಈ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ರೇವಣ್ಣ ಜಾಮೀನಿಗಾಗಿ ಶತಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಅದು ವಜಾ ಆಗ್ತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡಿತಾರೆ ರೇವಣ್ಣರನ್ನ. ಎಸ್ಐಟಿ ವಿಚಾರಣೆಯ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ್ಲೂ ಜಾಮೀನು ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೇವಣ್ಣ ಇತ್ತು. ಆದ್ರೆ ಜೈಲಾಗ್ತಾ ಇದ್ದಂತೆ ಕಣ್ಣೀರಿಟ್ಟು ಕೋರ್ಟ್ ಹಾಲಿಂದ ಆಚೆ ಬರ್ತಾರೆ ರೇವಣ್ಣ. ಈಗಲೂ ಕೂಡ ಬಹಳ ಜೋರಾಗಿ ಪ್ರಯತ್ನಗಳು ನಡೀತಾ ಇದೆ ಜಾಮೀನಿಗಾಗಿ. ಆದ್ರೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅಂತ ವಾದವನ್ನ ಮಂಡಿಸಲಾಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇನ್ನೂ ಕೆಲವು ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡ್ಕೋಬೇಕಾಗಿದೆ. ಮೊದಲೇ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ವ್ಯಕ್ತಿ ಒಂದ್ ವೇಳೆ ಜಾಮೀನು ಸಿಕ್ಕರೆ ಹೊರಗಡೆ ಬಂದ್ರೆ ಸಾಕ್ಷಿಗಳ ಹೇಳಿಕೆ ದಾಖಲಿಗೂ ಮುನ್ನ ಒಂದು ಜಾಮೀನು ಕೊಡೋ ಹಾಗಿಲ್ಲ. ಒಂದ್ ವೇಳೆ ಹೊರಗಡೆ ಬಂದ್ರೂ ಕೂಡ ಸಾಕ್ಷಿಗಳ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಸಂತ್ರಸ್ತೆಯರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಆರೋಪಿ ಹೊರಗಡೆ ಬಂದ್ರೆ ಸಂತ್ರಸ್ತೆಯರು ತನಿಖೆಗೆ ಮುಂದೆ ಬರೋದಿಲ್ಲ. ಈ ಎಲ್ಲ ಕಾರಣಗಳಿಗಾಗಿ ಜಾಮೀನು ನೀಡಬಾರದು ಅನ್ನೋ ವಾದವನ್ನ ಮಂಡಿಸಲಾಗ್ತಾ ಇದೆ. ರೇವಣ್ಣಗೆ ಜಾಮೀನು ನೀಡಬಾರದು ಅಂತ ಎಸ್ಪಿಪಿ ಜಾಯ್ನಾ ಕೊಠಾರಿ ವಾದವನ್ನ ಮಂಡಿಸಿದ್ರೆ, ಮತ್ತೊಂದು ಕಡೆ ಎಸ್ಪಿಪಿ ಅಶೋಕ್ ನಾಯಕ್ ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒತ್ತಾಯ ಪೂರ್ವಕವಾಗಿ ಮಹಿಳೆಯನ್ನ ಕರೆದೊಯ್ದಿದ್ದಾರೆ. ಸಂತ್ರಸ್ತೆ ಅಜ್ಜಿಯಾಗಿದ್ದು 20 ಜನ ಮೊಮ್ಮಕ್ಕಳಿದ್ದಾರೆ. ಚುನಾವಣೆಗೆ 4-5 ದಿನ ಮೊದಲೇ ಕರೆದೊಯ್ದಿದ್ದಾರೆ. ಎಲೆಕ್ಷನ್ ದಿನ ಮಹಿಳೆ ಕರ್ಕೊಂಡು ಬಂದು ಮತ್ತೆ ಕರೆದೊಯ್ದಿದ್ದಾರೆ. ಆಕೆಯನ್ನ ಸತಾಯಿಸಿದ್ದಾರೆ. ಅದರ ಜೊತೆಗೆ ಪ್ರಜ್ವಲ್ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ. ಚುನಾವಣೆ ದಿನವೇ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ವಿದೇಶಕ್ಕೆ ಪರಾರಿಯಾಗ್ತಾರೆ. ಯಾಕೆ ಪ್ರಜ್ವಲ್ ದೇಶ ಬಿಟ್ಟು ಹೋದ್ರು ಹೇಳ್ತಾರಾ? ಪ್ರಶ್ನೆ ಮಾಡಿದ್ದಾರೆ ಎಸ್ಪಿಪಿ ಅಶೋಕ್ ನಾಯಕ್. ಪ್ರಜ್ವಲ್ ತಂದೆ ತಾಯಿ ಈಗಲಾದ್ರೂ ಹೇಳ್ತಾರಾ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಬಹಳಷ್ಟು ಅಂಶಗಳನ್ನ ಕೋರ್ಟ್ನ ಮುಂದೆ ಇಡಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿದ್ದು ಯಾಕೆ? ಪ್ರಜ್ವಲ್ ಚುನಾವಣೆ ದಿನವೇ ವಿದೇಶಕ್ಕೆ ಪರಾರಿಯಾದರು. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ವಿದೇಶಕ್ಕೆ ಪರಾರಿಯಾಗ್ತಾರೆ. ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ದು ಯಾಕೆ ಅನ್ನೋದನ್ನ ಹೇಳ್ತಾರಾ? ಪ್ರಜ್ವಲ್ ತಂದೆ ತಾಯಿ ಈಗಲಾದ್ರೂ ಹೇಳ್ತಾರಾ ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದವನ್ನ ಇಡ್ತಾ ಇದ್ದಾರೆ. ಈ ಅಂಶಗಳನ್ನ ಮುಂದೆ ಇಟ್ಟು ವಾದವನ್ನ ಮಾಡ್ತಾ ಇದ್ದಾರೆ. ಒಂದು ರೇವಣ್ಣ ಪ್ರಕರಣ, ಮತ್ತೊಂದು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾದಂತಹ ವಿಚಾರ. ಚುನಾವಣೆಯ ದಿನವೇ ವಿದೇಶಕ್ಕೆ ಪರಾರಿಯಾದ ಹಾಸನದಲ್ಲಿ ತಮ್ಮ ಮತವನ್ನ ಚಲಾಯಿಸಿ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಂಡಂತಹ ಪ್ರಜ್ವಲ್ ಅದಾದ ನಂತರ ಮಾಯ ಆಗ್ತಾರೆ. ಕೊನೆಗೆ ನೋಡಿದ್ರೆ ದೇಶ ಬಿಟ್ಟೇ ಹೋಗಿದ್ದಾರೆ. ಚುನಾವಣೆ ದಿನವೇ ವಿದೇಶಕ್ಕೆ ಪರಾರಿಯಾದ್ರೂ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ವಿದೇಶಕ್ಕೆ ಎಸ್ಕೇಪ್ ಆಗ್ತಾರೆ. ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ದು ಯಾಕೆ ಹೇಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ಪಿಪಿ ಅಶೋಕ್ ನಾಯಕ್. ಪ್ರಜ್ವಲ್ ತಂದೆ ತಾಯಿ ಈಗಲಾದ್ರೂ ಹೇಳ್ತಾರಾ ಅನ್ನೋದು ಅಶೋಕ್ ನಾಯಕ್ ಅವರ ವಾದ. ರೇವಣ್ಣ ಜಾಮೀನು ಅರ್ಜಿ, ಎಸ್ಐಟಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಜಾಮೀನು ನೀಡೋದಕ್ಕೆ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಕುಟುಂಬ ಜಾಮೀನು ಕೊಟ್ಟಿದ್ದೇ ಆದ್ರೆ ಸಾಕ್ಷಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈ ಪ್ರಕರಣದಲ್ಲಿ ಕೆಲವು ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ಬೇಕಾಗಿರೋದ್ರಿಂದ ಸಾಕ್ಷಿಗಳ ಹೇಳಿಕೆ ದಾಖಲಾಗೋದಕ್ಕೂ ಮುನ್ನ ಜಾಮೀನು ಕೊಟ್ರೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇವಣ್ಣ ವಿಚಾರಣೆ ಎಸ್ಐಟಿ ಈಗಾಗಲೇ ನಡೆಸಿದೆ.
ಹಲವು ಪ್ರಶ್ನೆಗಳನ್ನ ಕೇಳಲಾಯಿತು ರೇವಣ್ಣಗೆ. ಆದ್ರೆ ಯಾವ ಪ್ರಶ್ನೆಗಳಿಗೂ ಸಮಂಜಸವಾದಂತಹ ಉತ್ತರ ರೇವಣ್ಣ ಅವರಿಂದ ಬಂದಿಲ್ಲ ಅನ್ನುವಂತಹ ಮಾಹಿತಿಯೇ ಸಿಕ್ತು. ಏನೇ ಕೇಳಿದ್ರು ನನಗ್ ಗೊತ್ತಿಲ್ಲ, ನನ್ನ ಪಾತ್ರ ಇಲ್ಲ, ಇದೇ ಉತ್ತರ ರೇವಣ್ಣರಿಂದ ಬಂತು. ವಿಚಾರಣೆ ನಡೆಸಿದ ನಂತರ ಜೈಲು ಪಾಲಾಗಿರುವಂತಹ ರೇವಣ್ಣ ಜಾಮೀನಿಗಾಗಿ ಶತ ಪ್ರಯತ್ನ ನಡೆಸಿದ್ದಾರೆ. ಆದ್ರೆ ಜಾಮೀನು ನೀಡೋದಕ್ಕೆ ಎಸ್ಐಟಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಕೂಡ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದ ಬಹಳ ಜೋರಾಗಿ ನಡೀತಾ ಇದೆ. ಜಾಮೀನಿಗಾಗಿ ಈಗಾಗಲೇ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ರೇವಣ್ಣ. ಈ ಬಾರಿ ಕೂಡ ಬಹಳ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡು ಜಾಮೀನಿಗಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ರೇವಣ್ಣರಿಗೆ ಜಾಮೀನು ಕೊಟ್ರೆ ಏನೇನ್ ಪರಿಣಾಮಗಳಾಗಬಹುದು ಅನ್ನೋದರ ಬಗ್ಗೆ ಆ ಅಂಶಗಳನ್ನ ಮುಂದೆ ಇಟ್ಟು ವಾದವನ್ನ ಮಂಡಿಸ್ತಾ ಇದೆ. ಎಸ್ಐಟಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ ರೇವಣ್ಣ ಜಾಮೀನು ಅರ್ಜಿಗೆ. ಪ್ರಕರಣ ಬಹಳ ಗಂಭೀರ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅನ್ನೋ ವಾದವನ್ನ ಮಂಡಿಸ್ತಾ ಇದೆ. ಸಂತ್ರಸ್ತೆ ಮಹಿಳೆ ವಿಡಿಯೋ ಬಗ್ಗೆ ಎಸ್ಪಿಪಿ ಆಕ್ಷೇಪ. ನ್ಯಾಯಾಂಗವನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡಲಾಗ್ತಾ ಇದೆ. ಆರೋಪಿಯಿಂದ ಮಹಿಳೆಯ ಮೇಲೆ ಪ್ರಭಾವ ಬೀರುವಂತಹ ಯತ್ನ ಅಂತ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದ. ಮಹಿಳೆಯನ್ನ ಎಲ್ಲಿಗೆ ಕರೆದೊಯ್ಯಲಾಗಿತ್ತು ಅನ್ನೋ ಸಾಕ್ಷ್ಯಗಳಿಗೆ, ಅಪಹರಣಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಸಾಕ್ಷ್ಯಗಳಿಗೆ, ತಾಯಿಯನ್ನ ರೇಪ್ ಮಾಡೋ ವಿಡಿಯೋ ಮಗ ನೋಡಿದಾನೆ. ಮನೆಗೆ ಬಂದಾಗ ತಾಯಿಯನ್ನ ಈ ಬಗ್ಗೆ ಮಗ ಕೇಳಿದಾನೆ. ನಾನು ಬದುಕಿ ಬಂದಿದ್ದೇ ಕಷ್ಟ ಅಂತ ತಾಯಿ ಹೇಳಿದ್ದಾರೆ. ರೇವಣ್ಣರನ್ನ ಅರೆಸ್ಟ್ ಮಾಡಿದಾಗಲೇ ಜಾಮೀನು ಅರ್ಜಿ ಹಾಕಿದ್ದಾರೆ. ಇದು ತೀರಾ ಸೂಕ್ಷ್ಮವಾದಂತಹ ಪ್ರಕರಣ ಅಂತ ಎಸ್ಪಿಪಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಸಾಕ್ಷಿಗಳಿದೆ. ಮಹಿಳೆಯನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು, ಅಪಹರಣ ಆಗಿತ್ತೋ ಇಲ್ವೋ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಸಾಕ್ಷಿಗಳಿದೆ. ಮನೆಗೆ ಬಂದಾಗ ತಾಯಿಯನ್ನ ಮಗ ಕೇಳಿದಾನೆ. ಆಗ ತಾಯಿ ಹೇಳಿದ್ದು, ನಾನು ಬದುಕಿ ಬಂದಿರೋದೇ ಬಹಳ ಕಷ್ಟ ಅಂತ ತಾಯಿ ಹೇಳಿದ. ತೀರಾ ಸೂಕ್ಷ್ಮವಾದಂತಹ ಪ್ರಕರಣ ಇದು ಅಂತ ಎಸ್ಪಿಪಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಸಾಕ್ಷಿ ಇದೆ. ಒಂದು ವೇಳೆ ಜಾಮೀನು ಸಿಕ್ಕರೆ ಆರೋಪಿಯಿಂದ ಮಹಿಳೆಯ ಮೇಲೆ ಪ್ರಭಾವ ಬೀರುವಂತಹ ಯತ್ನಗಳಾಗುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅನ್ನೋ ವಾದವನ್ನ ಮಂಡಿಸಲಾಗ್ತಾ ಇದೆ. ಸಂತ್ರಸ್ತೆ ಮಹಿಳೆ ವಿಡಿಯೋ ಬಗ್ಗೆ ಎಸ್ಪಿಪಿ ಆಕ್ಷೇಪ ವ್ಯಕ್ತಪಡಿಸಿದ. ನ್ಯಾಯಾಂಗವನ್ನ ದಿಕ್ತಪ್ಪಿಸೋ ಕೆಲಸ ಮಾಡಲಾಗ್ತಾ ಇದೆ. ಆರೋಪಿಯಿಂದ ಮಹಿಳೆ ಮೇಲೆ ಪ್ರಭಾವ ಬೀರೋ ಯತ್ನ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಸಾಕ್ಷಿ ಇದೆ ಈ ಪ್ರಕರಣದಲ್ಲಿ. ಮಹಿಳೆಯನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರು, ಅಪಹರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಾಕ್ಷಿಗಳಿದೆ. ನಾನು ಬದುಕಿ ಬಂದಿದ್ದೆ ಬಹಳ ಕಷ್ಟದಲ್ಲಿ ಅಂತ ತಾಯಿಯೇ ಹೇಳಿದ್ದಾರೆ ಮಗನಿಗೆ. ತೀರಾ ಸೂಕ್ಷ್ಮವಾದ ಪ್ರಕರಣ ಅಂತಲೇ ಇದನ್ನ ಪರಿಗಣಿಸಿ ಜಾಮೀನನ್ನ ನೀಡಬಾರದು ಅಂತ ಎಸ್ಪಿಪಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟಿದ್ದರ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಚುನಾವಣೆ ದಿನವೇ ಪ್ರಜ್ವಲ್ ವಿದೇಶಕ್ಕೆ ಪರಾರಿಯಾದ. ದೇಶ ಬಿಟ್ಟು ಹೋಗಿದ್ದು ಯಾಕೆ ಅಂತ ಹೇಳ್ತಾರಾ ಪ್ರಶ್ನೆ ಮಾಡಿದ್ದಾರೆ ಎಸ್ಪಿಪಿ ಅಶೋಕ್ ನಾಯಕ್. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 17 ದಿನ ಕಳೆದಿದೆ. ಹುಡುಕಾಟ ನಡೀತಾ ಇದೆ. ಪ್ರಜ್ವಲ್ ಬರ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಎಸ್ಐಟಿ ರೆಡಿ ಆಗಿದೆ. ಇವೆಲ್ಲದರ ನಡುವೆ ರೇವಣ್ಣ ಜಾಮೀನು ಅರ್ಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.